ನಮಸ್ಕಾರ ಸ್ನೇಹಿತರೆ. ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಕ್ವಶನ್ ಕೇಳಿರಿ. ನಿನ್ನೆ ಒಂದು ಆಸ್ಕ್ ಮೀ ಕ್ವಶನ್ ಅಂತ ಸ್ಟೋರಿ ಹಾಕಿದ್ದೆ. ಸೊ ಸುಮಾರು ಜನ ಕ್ವಶನ್ ಕೇಳಿರಿ, ಆನ್ಸರ್ ಮಾಡ್ಲಿಕ್ಕಾಗಿಲ್ಲ. ಸೊ ಪಟ 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 ಒಂದೊಂದಕ್ಕೂ ಆನ್ಸರ್ ಮಾಡಮ್ರಿ, ಬರ್ರಿ. ಫಸ್ಟ್ ಕ್ವಶನು, ಹಣ ಭಾವಿ ನೇಮ್ ಏನು? ಮದುವೆ ಆಗಿಲ್ಲ, ಸಿಂಗಲ್ಲು, ಭಾವಿ ನೇಮ್ ಏನಂತ ಕೇಳ್ತೀಯಲ್ಲಪ್ಪ. ನಮ್ಮ ತಮ್ಮೇ ಆಗ್ಬೇಕ್ರಿ ಇವ, ಮಜಾಕಿ ಕೇಳೇನ್ರಿ. ಮತ್ತು ನೆಕ್ಸ್ಟ್ ಕ್ವಶನು, ಮತ್ತೆ ಯಾವಾಗ ಬ್ರೋ ಬೆಂಗಳೂರು ಹೋಗೋದು? ಬೆಂಗಳೂರಿಗೆ ಮತ್ತೆ ಹೋಗೋದು ಯಾವಾಗಂತ ಹೇಳೋಕ್ಕಾಗಲ್ಲ ರೀ. ಯಾಕಂದ್ರೆ ಏನಾದರೂ ಕೆಲಸ ಇದ್ರೆ ಮಾತ್ರ ಹೋಗೋದು. ಇವಾಗ ಗುಲ್ಬರ್ಗದಾಗ ಬಿಸ್ನೆಸ್ ಆಗ್ಯದ, ಸೊ ಶಾಪ್ ನೋಡ್ಕೋಬೇಕಾಗ್ತದೆ. ಸೊ ಫ್ರೀ ಇಲ್ಲ, ಫ್ರೀ ಇದ್ದಾಗ ಹೋಗ್ತೇನೆ ಬರ್ತೀನಿ. ಯಾಕಂದ್ರೆ ನಮ್ಮ ಅಣ್ಣ ಇರ್ತಾನೆ, ಅವಾಗ ಹೊತ್ತ ಬರ್ತಾ ಇರ್ತೀನಿ. ನೆಕ್ಸ್ಟ್ ಕ್ವಶನು, ಕಮ್ ಟು ಹುಬ್ಬಳ್ಳಿ. ಹುಬ್ಬಳ್ಳಿ ಬರ್ತೀನಿ ಬ್ರದರ್, ಬರಮ್ರಿ. ಹುಬ್ಬಳ್ಳಿ ಮೆಮೊರೀಸ್ ಹೇಳ್ಬೇಕಂದ್ರೆ ಒಂದು 4-5 ವರ್ಷದ ಹಿಂದೆ ಹೋಗಿದ್ದೆ. ಸಿಕ್ಕಾಪಟ್ಟೆ ಕಚಡ ರೋಡಿತ್ತು. 4-5 ವರ್ಷದಿಂದಲ್ಲ ರೀ, ಭಾಳ ವರ್ಷ ಆಯ್ತು. ನೆನಪಿಲ್ಲ ಯಾವಾಗಂತ. ಬಟ್ ನಾವು ಹೋದಾಗ ಮಾತ್ರ ವರ್ಕ್ ನಡೆದಿತ್ತು ರೋಡಿಂದು. ಸಿಕ್ಕಾಪಟ್ಟೆ ಕಚಡ ರೋಡಿತ್ತು. ಇವಾಗ ಹೆಂಗಾಗ್ಯದ ಅಂತ ನನಗೆ ಗೊತ್ತಿಲ್ಲ. ಇವಾಗ ಏನೋ ಲಾಸ್ಟ್ ಟೈಮ್ ಇನ್ನೊಂದು ಸರಿ ಹೋದಾಗ ಏನೋ ಫುಲ್ ಔಟರ್ ರಿಂಗ್ ರೋಡ್ ಏನೋ ರೆಡಿ ಆದಂಗಿತ್ತು. ಮಸ್ತ್ ಆಗ್ಯದ ಅನ್ಕೋತೀನಿ, ಗೊತ್ತಿಲ್ಲ. ಬರ್ತೀನಿ ರೀ, ಬಂದಾಗ ಭೇಟಿ ಆಗಮ್ರಿ. ನೆಕ್ಸ್ಟ್ ಕ್ವಶನು, ಸಚಿನ್ ಪಾಟೀಲ್. ಮನ್ಸು ಮಾಡಿದರೆ ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬಹುದು. ಖಂಡಿತ ಬ್ರದರ್, ಮಾಡ್ಬೋದು ರೀ. ಮನುಷ್ಯ ಮಾಡೋಕ್ಕಾಗದೇ ಇರೋದು ಏನೂ ಇಲ್ಲ, ಖರೇದ ರೀ. ಯಾಕಂದ್ರೆ ನಂದು ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ. ಮನುಷ್ಯ ಮಾಡೋಕ್ಕಾಗಲ್ಲ ಅನ್ನೋದೇನೂ ಇಲ್ಲ, ಮಾಡಬೇಕು. ಮನ್ಸು ಮಾಡಿದ್ರೆ ಎಲ್ಲ ಮಾಡ್ಬೋದು. ಸ್ವಲ್ಪ ಸೋಂಬೇರಿತನ ಬಿಡ್ಬೇಕು ರೀ. ಯಾಕಂದ್ರೆ ನಾನು ಗುಲ್ಬರ್ಗ ಬಂದಾಗಲಿಂದ ಭಾಳ ಸಿಕ್ಕಾಪಟ್ಟೆ ಸೋಂಬೇರಿ ಆಗೀನಿ. ರಾತ್ರಿ ಬಂದು ಸ್ವಲ್ಪ ಮಲ್ಕೊಳಕ್ಕೆ ಲೇಟ್ ಆಗುತ್ತೆ ಅನ್ನೋ ರೀಸನ್ಗೆ ಬೆಳಿಗ್ಗೆ ಎದ್ದೇಳೋದು ಭಾಳ ಲೇಟ್ ಮಾಡತ್ತೀನಿ. ಸೊ ಇನ್ಮೇಲೆ ಆದಷ್ಟು ಬೇಗ ಎದ್ದೇಳಕ್ಕೆ ಟ್ರೈ ಮಾಡ್ತೀನಿ ರೀ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ, ನಿಮ್ಮ ಒತ್ತಡ ಇರ್ಬೇಕು ನಮ್ಮ ಮೇಲೆ. ನಮಗೆ ಪ್ರೆಷರ್ ಹಾಕ್ರಿ ನೀವು, ಅದು ಮಾಡಿ ಇದು ಮಾಡಂತ ಅಂದಾಗ ನಾವು ಸ್ವಲ್ಪ ಸೋಂಬೇರಿತನ ಬಿಟ್ಟು ನೀವು ಹೇಳಿದ್ದು ಮಾಡಬೇಕು ಅಂತನಾದರೂ ಮಾಡ್ತೀವಿ. ನೆಕ್ಸ್ಟ್ ಕ್ವಶನು, ಬ್ರೋ ಒಂದು ಕ್ವಶನ್, ಯುವರ್ ಶಾಪ್ ಈಸ್ ಓನ್ ಆರ್ ಯು ಬೈ ದಟ್ ಶಾಪ್? ಈ ಕ್ವಶನ್ ಏನಪ್ಪ ಅಂದ್ರೆ, ಶಾಪ ಬೈ ಮಾಡೀನಿ ಅಂತ ಕೇಳ್ತಾರೆ. ಯಾಕಂದ್ರೆ ಆ ಶಾಪ್ ಮೊದಲಿಂತದ, ನಾ ಇವಾಗ ಹಾಕಿನ ಅಂತಲ್ಲತ್ತೀನಲ್ಲ, ಆ ರೀಸನಿಗೆ ಕೇಳ್ತಾರೆ ಅನ್ಕೋತೀನಿ. ಇಲ್ರಿ, ಅದು ಶಾಪ ನನ್ನ ಫ್ರೆಂಡಿಂದು. ನಾನು ಸುಮಾರು ಕಡೆ ಶಾಪ್ ಹುಡುಕಿ ಸಾಕಾಯಿತು. ಗುಲ್ಬರ್ಗದಾಗ ಎಲ್ಲೂ ಶಾಪ್ ಸಿಗಲಿಲ್ಲ ನನಗೆ. ಸೊ ಆ ರೀಸನ್ಗೆ ನನ್ನ ಫ್ರೆಂಡ್ ಅಂದನು, ಬಾ ಇಲ್ಲೇ ಮಾಡು, ಮತ್ತೆ ಯಾಕೆ ಅಲ್ಲಿ ಇಲ್ಲಿ ಹುಡುಕ್ತಿ ಅಂತಂದನು. ಸೊ ಹಂಗಾಗಿ ಇದೇ ಶಾಪ್ನಾಗೆ ಕೊಲಾಬಾಗಿ ಮಾಡ್ಲತ್ತೀವಿ ರೀ. ನೆಕ್ಸ್ಟ್ ಕ್ವಶನು, ಬೈ ಶಾಬಾದ್ಗೆ ಬರ್ರಿ, ಮೀಟ್ ಆಗಮಿ. ಖಂಡಿತ ಬ್ರದರ್, ಬರ್ತೀನಿ ರೀ ಶಾಬಾದ್ಗೆ, ಭೇಟಿ ಆಗಮ್ರಿ. ಶಾಬಾದದು ಒಂದು ಮೆಮೊರಿ ಹೇಳ್ಬೇಕಂದ್ರೆ, ನಮ್ಮ ಅಣ್ಣಂದು ಒಂದು ಶಾಪ್ ಇತ್ತು ಅಲ್ಲಿ, ಎಲೆಕ್ಟ್ರಾನಿಕ್ ಶಾಪು, ಹೋಲ್ಸೇಲ್ ಟಿ ವಿ ಶಾಪ್ ಇತ್ತು. ಟಿ ವಿ ಮತ್ತು DVD, ಅವಾಗೆಲ್ಲ DVD ಬರ್ತೀವಿ ನೋಡ್ರಿ, ಕ್ಯಾಶ್ ಸೆಟ್ ಹಾಕವು. ಆ ಟೈಮಿಗೆ ಶಾಪ್ ಇತ್ತು ನಮ್ಮ ಅಣ್ಣಂದು. ಒಂದು 10-15 ವರ್ಷದ ಹಿಂದಿನ ಮಾತಿದ್ದು. ಅವಾಗ ಓಡಾಡ್ತಿದ್ನ ಶಾಬಾದ್ಗೆ. ಸಣ್ಣದು ರೋಡ್ ಇತ್ತು ರೀ, ಅವಾಗೆಲ್ಲ ಫುಲ್ ರೋಡ್ ವರ್ಕ್ ನಡೀತಿತ್ತು ನೋಡ್ರಿ, ಆ ಟೈಮಿಗಿಂದ ಮಾತಿದ್ದು. ಅವಾಗ ರೆಗ್ಯುಲರ್ ಓಡಾಡ್ತಿದ್ವಿ ಶಾಬಾದ್ಗೆ. ಇವಾಗಂತೂ ರೀಸೆಂಟಾಗಿ ಶಾಬಾದ್ಗೆ ಬಂದಿಲ್ಲ. ಆ್ಯಂಡ್ ನಮ್ಮ ಊರು ಕೂಡ ಶಾಬಾದ್ ಹತ್ರನೇ ಅದ ನೋಡ್ರಿ, ದೇವಂತೆಗ್ನೂರು ಅಂತ. ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ನಮ್ಮ ಊರು ದೇವಂತೆಗ್ನೂರು. ಬಟ್ ಊರಂತ ಹೇಳ್ಕೊಳಕ್ಕೆ ಮಾತ್ರ ಅದು. ಯಾಕಂದ್ರೆ ನಾವು ಭಾಳ ಟಚ್ ಇಲ್ಲ ಊರಿಗೆ. ನಾವು ಹೊಲದಾರ ಒಂಚೂರು. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಗುಲ್ಬರ್ಗದಾಗ. ಸೊ ನಮ್ಮೂರು ಗುಲ್ಬರ್ಗ ಅಂತ ಹೇಳ್ತೀನಿ. ನಮ್ಮ ಪ್ರಾಪರ್ ಊರು, ನಮ್ಮ ಪಪ್ಪನ ಊರು ಅಂತಂದ್ರೆ ದೇವಂತೆಗ್ನೂರು ರೀ. ನೆಕ್ಸ್ಟ್ ಕ್ವಶನು, ನಿಮಗೆ ಹುಡುಗಿ ಇದ್ದಾರಾ ಬ್ರೋ? ಹುಡುಗಿ ಇಲ್ಲ ಬ್ರದರ್, ನಾನು ಸಿಂಗಲ್ಲು. ಹುಡುಗಿರ ಟಾಪಿಕ್ಕು ಬೇಡ, ಹುಡುಗಿರ ಸವಾಸನೂ ಬೇಡ. ನೆಕ್ಸ್ಟ್ ಕ್ವಶನಿಗೆ ಹೋಗಂಬರ್ರಿ. ಮಿಸ್ಟರ್ K13, ನಮ್ಮ ಬ್ರದರ್ ಮೋಟೋ ಬ್ಲಾಗ್ ಮಾಡ್ತಾರೆ ರೀ ಬೆಂಗಳೂರದಾಗ. ಆದಷ್ಟು ಬೇಗ 100K ಆಗಲಿ. ಖಂಡಿತ ಬ್ರದರ್, ಆಗಲಿ. ನಿಮ್ಮ ಸಪೋರ್ಟು 100K ಆದರೂ ಖುಷಿ ಅದ, ಆಗದೇ ಇದ್ರೂ ಖುಷಿ ಅದ. ನಿಮ್ಮ ಬಾಯಿ ಹರಕೆಯಿಂದ, ನಿಮ್ಮ ಹರಕೆ ಅಂತೆ ಆಗಲಿ. 100K ಯಾವಾಗಾಗುತ್ತೋ ಆಗಲಿ. ನೆಕ್ಸ್ಟ್ ಕ್ವಶನು, ನಿಮ್ಮ ಫಸ್ಟ್ ಬೈಕ್? ನನ್ನ ಫಸ್ಟ್ ಬೈಕ್ ಅಂತ ಹೇಳೋದಂದ್ರೆ CD 100 ಇತ್ತು ರೀ ನಂದು, ರೆಡ್ ಕಲರ್ದು CD 100. ಅದು ಕಾಲೇಜ್ ಟೈಮಿಗೆ ತೊಗೊಂಡಿದ್ದೆ, PUC ಟೈಮಲ್ಲಿ. ಆ ಬೈಕ್ ಮೇಲೆ ನಾನು ಕಾಲೇಜ್ ಮುಗಿಸಿದ್ದು. ಭಾರಿ ಮೆಮೊರೀಸ್ ಅದ್ರ ಆ ಬೈಕ್ ಜೊತೆಗೆ. ಬಟ್ ಆ ಬೈಕ್ ಇವಾಗ ಸದ್ಯಕ್ಕಿಲ್ಲ. 1-2 ವರ್ಷದಿಂದ ಆ ಬೈಕ್ ಸೇಲ್ ಮಾಡಿದೆ. ಬಟ್ ಯಾಕಂದ್ರೆ ನಿಂತು ವೇಸ್ಟ್ ಆಗ್ಲತ್ತಿತ್ತು ಆ ಬೈಕ್, ಯೂಸ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಸೇಲ್ ಮಾಡಿಬಿಟ್ಟೆ. ಆ ಬೈಕ್ ತೊಗೊಂಡಿದ್ದ ರೀಸನ್ ಏನಪ್ಪ ಅಂದ್ರೆ, ಮೈಲೇಜ್ ಕೊಡ್ತದಂತೆ. ನಮ್ಮ ಅಣ್ಣಂದು ಇದು, ನಮ್ಮ ಅಣ್ಣ ಮೈಲೇಜ್ ಕೊಡ್ತದೆ ಅಂತ ಹೇಳಿ ಅದೇ ಬೈಕ್ ತೊಗೊಂತೇಳಿ ಒತ್ತಾಯ ಮಾಡಿ ಕೊಡಿಸಿದ್ರು ಆ ಬೈಕ್. ಬಟ್ ನನಗೇನು ಕ್ರೇಜ್ ಇತ್ತು ಅಂದ್ರೆ, ಬೈಕ್ ಬೇಕು ಅನ್ನೋದೊಂದೇ ಕ್ರೇಜ್ ಇತ್ತು. ಅದೇ ಬೈಕ್ ಬೇಕು, ಇದೇ ಬೈಕ್ ಬೇಕು ಅನ್ನೋದೇನೂ ಇರಲಿಲ್ಲ. ಸೊ ಹಂಗಾಗಿ CD 100 ಕೊಡಿಸಿನು, CD 100 ತೊಗೊಂಡ್ಬಿಟ್ಟಿದ್ದೆ. ಮಸ್ತ್ ಇತ್ತು ರೀ. ಅದಕ್ಕೆ ಫುಲ್ ಮಾಡಿಫೈ ಮಾಡಿದ್ದೆ, ಯಮಹಾ RX 100 ಥರ ಮಾಡಿಫೈ ಮಾಡಿದ್ದೆ. ಮಸ್ತ್ ಇತ್ತು ಆ ಬೈಕ್. ನೆಕ್ಸ್ಟ್ ಕ್ವಶನ್, ಸರ್ ಇವಾಗ ನೀವು ಎಲ್ಲಿದ್ದೀರಾ? ಪ್ರೆಸೆಂಟ್ ಗುಲ್ಬರ್ಗದಾಗಿದ್ದೇನೆ ರೀ. ವೀಡಿಯೋಸ್ ನೋಡ್ಲತ್ತಿದ್ರಿ ಅಂದ್ರೆ ನಿಮ್ಗೆ ಗೊತ್ತಿರ್ತಿತ್ತು. ವೀಡಿಯೋಸ್ ನೋಡ್ತಿಲ್ಲ ಅನ್ಕೋತೀನಿ. ಪ್ರೆಸೆಂಟ್ ಒಂದೂವರೆ ತಿಂಗಳಾಯಿತು ಗುಲ್ಬರ್ಗ ಬಂದು ಸೆಟ್ಲಾಗಿ. ನೆಕ್ಸ್ಟ್ ಕ್ವಶನು, ಹೌ ಇಸ್ ಯುವರ್ ಬಿಸ್ನೆಸ್ ಗೋಯಿಂಗ್? ಬಿಸ್ನೆಸ್ ಮಸ್ತ್ ನಡೆದದ ರೀ, ಸೂಪರ್ ಆಗದ ರೀ. ಬರ್ರಿ ನೀವು ಶಾಪಿಗೆ ಬಂದು ನಮ್ಮ ಟೇಸ್ಟ್ ಟ್ರೈ ಮಾಡಿರಿ. ನಾವು ಹೆಂಗೆ ಮಾಡ್ತೀವಿ ಅನ್ನೋದು ಟ್ರೈ ಮಾಡಿರಿ. ಸ್ಯಾಂಡ್ವಿಚ್ಚು, ಮ್ಯಾಗಿ, ಬನ್ ಬೈಟ್ಸು, ಮತ್ತು
ಬ್ಲೂ ಲೈಮ್ ಸೋಡಾ, ಮಿಂಟ್ ಮೊಜಿಟೋ ಅದೆಲ್ಲ ನಾ ಮಾಡ್ತೀನಿ. ಒಂದು 18 ವೆರೈಟಿ ನಾ ಮಾಡ್ತೀನಿ. ಉಳಿದಿದ್ದೆಲ್ಲ ನನ್ನ ಫ್ರೆಂಡ್ಸ್ ಮಾಡ್ತಾರೆ. ಫ್ರೈಡ್ ರೈಸ್ ಸಿಗ್ತದೆ, ಗೋಬಿ ಸಿಗ್ತದೆ, ಮತ್ತು ಚಾಟ್ಸ್ ಎಲ್ಲ ಸಿಗ್ತದೆ. ಬರ್ರಿ ಒಂದು ಸರಿ ಟ್ರೈ ಮಾಡ್ರಿ ಬಂದು. ನೆಕ್ಸ್ಟ್ ವಿಡಿಯೋ ಹಾಯ್ ಅಂದಿರಿ. ಹಾಯ್, ಐ ನೀಡ್ ಇನ್ಸ್ಟಾ ಫಾಲೋವರ್ಸ್ 10K ಪ್ಲೀಸ್ ಅಂತ. ಬ್ರದರ್, ಇನ್ಸ್ಟಾ ಫಾಲೋವರ್ಸ್ ಬೇಕು ಅಂತಂದ್ರೆ ನಿಮ್ಮ ಎಫರ್ಟ್ ಬೇಕು, ಮತ್ತು ನಿಮ್ಮ ವೀಡಿಯೋಸ್ ಕಂಟಿನ್ಯೂಸ್ ಬೇಕು. ಡೈಲಿ ಒಂದಾದರೂ ವೀಡಿಯೋಸ್ ಬಿಡಲೇಬೇಕು. ಇದನ್ನು ಫಾಲೋ ಮಾಡಿರಿ. ನೀವು ಯಾರಿಗೂ ಸಪೋರ್ಟ್ ಕೇಳೋ ಅವಶ್ಯಕತೆಯೇ ಇಲ್ಲ. ಬಟ್ ನೀವು ಕೇಳಿದ್ದೀರಾ ಅನ್ನೋ ರೀಸನ್ಗೆ ನಾವೇನಾದರೂ ಸಪೋರ್ಟ್ ಮಾಡಿದ್ರು ನಮ್ಮಿಂದ ವೀಡಿಯೋ ಕೊಲ್ಯಾಬ್ ಮಾಡ್ಬೋದು, ಬಟ್ ಫಾಲೋವರ್ಸ್ ಬರೋಂಗಿಲ್ಲ. ಸೊ ಆ ರೀಸನ್ಗೆ ಹೇಳ್ತೀನಿ, ನಿಮ್ಮ ಓನ್ ಎಫರ್ಟ್ ಇರಲಿ, ಯಾರಿಗೂ ಸಪೋರ್ಟ್ ಕೇಳಬೇಡ್ರಿ. ಡೈಲಿ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿರಿ, ಡೈಲಿ ಒಂದು ಟೈಮ್ ಫಾಲೋ ಮಾಡಿರಿ, 100% ಫಾಲೋವರ್ಸ್ ಆಗ್ತಾರೆ. ನೆಕ್ಸ್ಟ್ ಕ್ವಶನು, ಯುವರ್ ಏಜ್. ನಂದು ಏಜ್ 28 ಅದ ರೀ. 28 ಏಜ್ ಅದ. ಅದೊಂದು ನಂಬರ್ 28 ಅದನ್ನು 29 ಅದ, ನಾನು ನೆನ್ಪಿಟ್ಕೊಳಕ್ಕೆ ಹೋಗಲ್ಲ. ಜಸ್ಟ್ ಬರ್ತ್ಡೇ ಬಂದಾಗ ಸೆಲೆಬ್ರೇಟ್ ಮಾಡ್ಕೋತೀನಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಸೆಲೆಬ್ರೇಟು ನಾನು ಮಾಡ್ಕೊಳ್ಳಲ್ಲ, ನನ್ನ ಫ್ರೆಂಡ್ಸ್ ಮಾಡಿದ್ರೆ ಅಷ್ಟೇ ಸೆಲೆಬ್ರೇಷನ್ ಅದು, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟ್ ಕ್ವಶನ್ನು, ನಿಮಗೆ ಹೀರೋಗಳ ಮನೆ ಹೆಂಗೆ ಸಿಗ್ತದೆ ಅಂತ ಕೇಳಿರಿ. ಹೀರೋಗಳ ಮನೆ ಏನಿಲ್ಲ ರೀ, ಆದಷ್ಟು ಇಂಟರ್ನೆಟ್ಟಲ್ಲೇ ಸರ್ಚ್ ಮಾಡಿ ಹುಡುಕೀನಿ. ಮತ್ತೇನಪ್ಪ ಅಂದ್ರೆ ನಾನು ಒಂದು 8 ವರ್ಷ ಆಗಿತ್ತು ಬೆಂಗಳೂರಿಗೆ ಹೋಗಿ. ಎಲ್ಲೆಲ್ಲಿ ಯಾವ್ಯಾವ ಆ್ಯಕ್ಟರ್ಸ್ ಮನೆ ಬರುತ್ತೆ ಅನ್ನೋದು ನನಗೆ ಒಂಚೂರು ಗೊತ್ತಿತ್ತು. ಅದು ಬಿಟ್ಟರೆ ನಮ್ಮ ಅಣ್ಣನೂ ಸೀರಿಯಲ್ ಆ್ಯಕ್ಟ್ ಮಾಡ್ತಾನೆ ರೀ. ಇವಾಗ ಫಿಲ್ಮಲ್ಲೂ ಮಾಡ್ಲತ್ತಾನ. ಸೊ ಅವನಿಂದನೂ ಎಷ್ಟೋ ಮನೆಗಳು ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನು, ಇನ್ಸ್ಟಾಗ್ರಾಮಿಂದ ಎಷ್ಟು ದುಡ್ಡು ಬಂತು? ಇದು ಸಿಕ್ಕಾಪಟ್ಟೆ ಜನಕ್ಕೆ ಕೇಳಿರೋ ಕ್ವಶನು. ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡ್ಲತ್ತೀನಿ ಅನ್ನೋ ಥರ ಆಗ್ಬಿಟ್ಟದ ಜನರಿಗೆ. ಬಟ್ ಇನ್ಸ್ಟಾಗ್ರಾಮಿಂದ ದುಡ್ಡು ಬರೋಂಗಿಲ್ಲ ರೀ. ಪ್ರಮೋಷನ್ ವೀಡಿಯೋ ಮಾಡಿದ್ರೆ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡ್ಬೋದು. ನಾನು ಯಾವ ಪ್ರಮೋಷನ್ ವೀಡಿಯೋನು ಮಾಡಿಲ್ಲ. ಪ್ರಮೋಷನ್ ಆಫರ್ ಎಲ್ಲ ಬಂದಿತ್ತು, ಬಟ್ ಯಾವುದೂ ಎಕ್ಸೆಪ್ಟು ಮಾಡಿಲ್ಲ, ಯಾವುದೂ ಪ್ರಮೋಷನ್ ಮಾಡಿಲ್ಲ. ನಾನು ನನ್ನ ಪರ್ಸ್ನಲ್ ಬಿಸ್ನೆಸ್ದು ಅದ್ರದ್ದು ಇದ್ದದ್ದು ಮಾಡ್ಕೊಂಡಿನಿ, ಅದು ನನ್ನ ಪರ್ಸ್ನಲ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ನು, ಬ್ರೋ ನಿಮ್ಮ ಕ್ಯಾಮ್ರಾ ಯಾವುದು? ಕ್ಯಾಮ್ರಾ Insta360 ಅದ ರೀ. Insta360 X3. ಇದು ನಾನು ತೊಗೊಂಡಾಗ 46,000 ಇತ್ತು. ಇವಾಗ ಕಮ್ಮಿ ಆಗಿದೆ ರೀ. ಇವಾಗಿರೋ 40,000 ಏನೋ ಆಗಿದೆ. ಇವಾಗ X4 ಎಲ್ಲ ಬಿಟ್ಟಾನ, X5 ಬಿಟ್ಟಾನೇನು. ಬಟ್ ಭಾರಿ ಇರ್ಬೋದು ಇವಾಗ. ಬಟ್ ಅದು ತೊಗೋಬೇಕಂತ ಅನ್ನಿಸ್ಲತ್ತದ. ಬಟ್ ಇವಾಗೇನು ಸದ್ಯಕ್ಕೇನು ಅಪ್ಡೇಟ್ ಮಾಡಲ್ಲ. ಇದು ಮಸ್ತ್ ನೋಡಿದ್ರೆ ನನಗೆ ಯೂಸ್ಫುಲ್ ಅದ ಕ್ಯಾಮ್ರಾ. ಯೂಸ್ ಅಲ್ಲತ್ತದ, ಮಸ್ತ್ ಅದ ರೀ. ನೆಕ್ಸ್ಟ್, ನೀವು ಯೂಸ್ ಮಾಡೋ ಮೈಕ್ ಯಾವುದಂತ? ಮೈಕ್ ಬ್ರದರ, ಮೈಕ್ ಲೋಕಲ್ ಮೈಕೇ ತೊಗೊಂಡಿನಿ. ಸೋನಿ ಮೈಕ್ ತೊಗೊಂಡಿದ್ದೆ 2,000 ಕೊಟ್ಟು. ಬಟ್ ಅದು ವರ್ಕ್ ಆಗಲಿಲ್ಲ ನನಗೆ ಸೋನಿ ಮೈಕು. ಅದಕ್ಕೇನೋ ಬೆಸ್ಟು ಲೋಕಲ್ ಮೈಕೆ ಅನ್ನಿಸ್ತು. ಲೋಕಲ್ ಮೈಕ್ ಯಾವುದಪ್ಪ ಅಂದ್ರೆ ಇದೇ ನೋಡಿರಿ ಮೈಕು. ಇದೆಷ್ಟೋ 150ನೋ 200 ಬಿದ್ದದ. ಭಾರಿ ಯೂಸ್ ಆಲತ್ತದ ರೀ ಮೈಕ್. ಇದೇ ಮೈಕೆ ನಾನು ಹೆಲ್ಮೆಟಿಗೆ ಹಾಕ್ಕೊಂಡಿದ್ದು. ಮಸ್ತ್ ಯೂಸ್ ಆಲತ್ತದ ರೀ. ಲೋಕಲೇ ಯೂಸ್ ಮಾಡಿರಿ. ನೆಕ್ಸ್ಟ್ ಕ್ವಶನು, ಹೆಲ್ಮೆಟ್ ಯಾವುದಂತ ಕೇಳ್ಯಾರ್ರಿ. ಹೆಲ್ಮೆಟ್ಟು ಸ್ಟೀಲ್ ಬರ್ಡ್ ಅದ ರೀ. ನಾನು ತೊಗೊಂಡಾಗ ಎಷ್ಟೋ 2,000 ಏನಿತ್ತು. ಫುಲ್ ಬ್ಲ್ಯಾಕ್ ಇತ್ತು. ಲೈಕಾಗಿ ತೊಗೊಂಡಿದ್ದದು ಹೆಲ್ಮೆಟ್ ಅದೇ ತೊಗೋಬೇಕಂತ ಏನಿರಲಿಲ್ಲ. ಫುಲ್ ಬ್ಲ್ಯಾಕ್ ತೊಗೋಬೇಕು ಅನ್ನೋದೊಂದು ಹುಚ್ಚಿತ್ತು. ಹಾಗಾಗಿ ಇದು ಸ್ಟೀಲ್ ಬರ್ಡ್ ಹೊಸದು ಬಿಟ್ಟಿವರು. ಸೊ ಇದೇ ತೊಗೊಂಡ್ಬಿಟ್ಟೆ. 2,000 ಬಿದ್ದಿತ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನು, ಸಡನ್ನಾಗಿ ಗುಲ್ಬರ್ಗ ಬಂದು ಸೆಟ್ಲ್ ಆಗೋದಕ್ಕೆ ರೀಸನ್? ಸಡನ್ನಾಗಿ ಗುಲ್ಬರ್ಗ ಬಂದರೆ ಸೆಟ್ಲ್ ಆಗೋದಕ್ಕೆ ರೀಸನ್ನು, ಒಂದು ನಮ್ಮ ಗುಲ್ಬರ್ಗದಾಗ ಬಂದು ಇಲ್ಲೇ ಸೆಟ್ಲ್ ಆಗ್ತೀನಿ ಅಂತಂದ್ರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಷ್ಟೋ ಜನ ಅಲ್ಲೇನದ, ಯಾಕೆ ಹೋಗ್ತಿ ಅನ್ನೋದು ಕೀಳು ಭಾವನೆಯಿಂದ ಮಾತಾಡ್ದಂಗೆ ಆಯ್ತು ರೀ ನನಗೆ. ಅದು ಭಾರಿ ಸೀರಿಯಸ್ಲಿ ಭಾರಿ ಹರ್ಟ್ ಆಯಿತು. ನನ್ನ ಫ್ರೆಂಡ್ ಸರ್ಕಲ್ದಾರೆ ರೀ ಎಷ್ಟೋ ಜನ ಅಂದ್ರೆ, ಯಾಕೆ ಹೋಗ್ತಿ ಏನು ಮಾಡ್ತಿ ಅಂದ್ರೆ ಗುಲ್ಬರ್ಗದಾಗ ಏನೂ ಇಲ್ಲ ಅನ್ನೋ ಥರ ಮಾತಾಡ್ತಿದ್ರು. ಅದು ಭಾರಿ ಹರ್ಟ್ ಆಯಿತು. ಇದೊಂದು ಮೇನ್ ರೀಸನ್ನು. ಇನ್ನೊಂದು ರೀಸನ್ ಏನಪ್ಪ ಅಂದ್ರೆ, ನಂಗೆ ಬೆಂಗಳೂರು ಸಾಕಾಗೋಗಿತ್ತು ರೀ. ಒಂದು 8 ವರ್ಷ ಆಗಿತ್ತು ಹೋಗಿ. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಆ ಬ್ಯುಸಿ ಲೈಫು, ಆ ಟ್ರಾಫಿಕ್ ಲೈಫು, ಬೇಜಾರಾಗಿ ಸಾಕಾಗಿ ಬಂದಿನಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನು, ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಹಾಕಿ ಅಣ್ಣ, ನಾನು ಕಲಬುರಗಿದವಳು ಅಣ್ಣ. ಹೌದು ರೀ, ಇನ್ಮೇಲೆ ಯೂಟ್ಯೂಬ್ದಾಗ ಲಾಂಗ್ ವೀಡಿಯೋಸ್ ಮಾಡ್ಬೇಕಂತಾನೆ ಮಾಡ್ಲತ್ತೀನಿ. ನನಗೆ ಭಾಳ ಆಸೆ ಅಂತಿದ್ದೆ ಯೂಟ್ಯೂಬರ್ ಆಗಬೇಕು, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ಬೇಕು ಅನ್ನೋದೇ ಭಾಳ ಆಸೆ ಅದ ನನಗೆ. ಆಗಮ್ರಿ, ಈ ವರ್ಷ ಬಿಡಬಾರ್ದು ಅಂತ ಮನ್ಸು ಮಾಡೀನಿ. ಗೊತ್ತಿಲ್ಲ ಏನಾಗುತ್ತೋ. ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಪ್ರೀತಿ ಇರಲಿ ಸಾಕು. ಆಗೋದು ಬಿಡೋದು ನೆಕ್ಸ್ಟ್ ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಎಫರ್ಟ್ ಮಾತ್ರ ನಾವು ಹಾಕಲೇಬೇಕು. ನಮ್ಮ ಎಫರ್ಟ್ ಹಾಕಿ ಟ್ರೈ ಮಾಡ್ತೀನಿ, ನೋಡಮ್ರಿ. ನೆಕ್ಸ್ಟ್ ಕ್ವಶನು, ನಿಮ್ಮ ಮದುವೆ ಆಗಿದೆಯಾ ಅಣ್ಣ? ಮದುವೆ ಆಗಿಲ್ಲ ಬ್ರದರ್, ಸಿಂಗಲ್ಲು. ಅಣ್ಣ, ಸೇಮ್ ಕ್ವಶನ್ ಇದು. ನಿಮಗೆ ಹೆಂಗೆ ಆ್ಯಕ್ಟರ್ ಮನೆ ಹೆಂಗೆ ಸಿಗ್ತಾ ಅನ್ನೋದೇ ಕೇಳ್ಯಾರ. ನೆಕ್ಸ್ಟ್ ಕ್ವಶನು, ಕಲಬುರಗಿ ಇತಿಹಾಸದ ಬಗ್ಗೆ ಹೇಳು ಅಣ್ಣ. ಹೌದ್ರಿ, ಕಲಬುರಗಿ ಇತಿಹಾಸದ ಬಗ್ಗೆ ಹೇಳೋರು ಸುಮಾರು ಜನ ಅದಾರ. ನಮ್ಮ ಸುಮಾರು ವೀಡಿಯೋಸ್ ನೋಡಿನಿ ನಾ. ಯಾರ್ಯಾರಂತ ನೆನಪಾಗಲಾಗಿದೆ ಈಗ ಸಡನ್ನಾಗಿ. ಯಾರ್ಯಾರತ್ತೂ ನೋಡೀನಿ, ನೆನಪಾಗಲಾಗಿದ್ರಿ. ಬಟ್ ಹರ್ಯಾರ ನಮ್ಮ ಕಲಬುರಗಿ ಇತಿಹಾಸ ಹೇಳೋರು ಚಲೋ ಹೇಳತ್ತಾರ. ಬ್ರದರ್ ನೇಮ್ ನೆನಪಾಗಲಾಗಿದೆ. ಎಡಿಟಿಂಗಲ್ಲಿ ಏನಾದರೂ ಸಿಕ್ಕರೆ ಅವ್ರ ಎಡಿಟಿಂಗಲ್ಲಿ ಹಾಕ್ತೀನಿ, ಅವ್ರದ್ದು ID ಮೆನ್ಷನ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಕ್ವಶನ್ನು, ನೀನು ನನಗೆ ಯಾವಾಗ ಸಿಗ್ತೀಯಾ ಅಂತ ಕ್ವಶನ್ ಮಾಡ್ಯಾರ. ಅಕ್ಕನೇ ರೀ, ನಮ್ಮ ಅಕ್ಕ ಹಾಕ್ಯಾರಿದ್ದು ಕ್ವಶನ್. ಇದು
ಕಮೆಂಟು. ನೆಕ್ಸ್ಟು ಆಯ್ತು ರೀ, ಇಷ್ಟೇ. ಇದೆಲ್ಲ ಉಳಿದಿರೋದೆಲ್ಲ ಕಾಮನ್ ಕಮೆಂಟ್ ಕಾಮನ್ ಆಗಿ ಕೇಳುವಂಥ ಕಾಮೆಂಟು. ಈ ವಿಡಿಯೋ ಹಿಂಗೆ ಆನ್ಸರ್ ಮಾಡ್ಕೊಂಡು ಕುಂತ್ರೆ ಭಾಳ ಲೆಂತಿ ಆಗುತ್ತೆ ರೀ, ಭಾಳ ದೊಡ್ಡದಾಗುತ್ತೆ. ಇವಾಗ ಆಲ್ರೆಡಿ ಒಂದು 10 ನಿಮಿಷ ಆಯ್ತೇನು. ಓಕೆ ಸ್ನೇಹಿತರೆ, ಮತ್ತೆ ಇದೇ ರೀತಿ ವೀಡಿಯೋಸ್ ಮಾಡ್ತೀನಿ ಇನ್ಮೇಲೆ. ಆದಷ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಲವ್ ಯು ಆಲ್, ಟೇಕ್ ಕೇರ್.